ದೆಹಲಿಯಲ್ಲಿ ಮತ್ತೆ ಸಿಎಂ ವರ್ಸಸ್ ಲೆಫ್ಟಿನೆಂಟ್ ಗವರ್ನರ್ ಸಮರ ಶುರುವಾಗಿದೆ. ಸ್ವಾತಂತ್ರ್ಯ ದಿನಾಚರಣೆ ಧ್ವಜಾರೋಹಣ ವಿಚಾರಕ್ಕೆ ಗಲಾಟೆ ನಡೀತಾ ಇದ್ದು ಹಗ್ಗ ಜಗ್ಗಾಟಕ್ಕೆ ಸಾಕ್ಷಿಯಾಗಿದೆ ದೆಹಲಿ. ನಾಳೆ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣ ಆದರೆ ಅರವಿಂದ್ ಕೇಜ್ರಿವಾಲ್, ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಜೈಲಿನಲ್ಲಿರೋದ್ರಿಂದ ಯಾರು ಧ್ವಜಾರೋಹಣ ಮಾಡೋದು ಅನ್ನೋದ್ರ ಬಗ್ಗೆ ಹಗ್ಗ ಜಗ್ಗಾಟ. ಶಿಕ್ಷಣ ಸಚಿವೆ ಆತಿಶಿಗೆ ಧ್ವಜಾರೋಹಣ ಮಾಡೋದಕ್ಕೆ ಅವಕಾಶ ನೀಡೋದಕ್ಕೆ ಮನವಿ ಮಾಡಲಾಗಿತ್ತು. ಆದರೆ ಲೆಫ್ಟಿನೆಂಟ್ ಗವರ್ನರ್ಗೆ ಬರೆದಿದ್ದ ಪತ್ರಕ್ಕೆ ಕೇಜ್ರಿವಾಲ್ ನನ್ನ ಅನುಪಸ್ಥಿತಿಯಲ್ಲಿ ಅವಕಾಶವನ್ನ ಕೊಡಿ ಅಂತ ಹೇಳಿ ಮನವಿ ಮಾಡಿರ್ತಾರೆ. ಆದರೆ ಕೇಜ್ರಿವಾಲ್ ಮನವಿಯನ್ನ ಲೆಫ್ಟಿನೆಂಟ್ ಗವರ್ನರ್ ವಿ.ಕೆ. ಸಕ್ಸೇನಾ ವಜಾ ಮಾಡಿದ್ದಾರೆ, ಒಪ್ಕೊಂಡಿಲ್ಲ. ದೆಹಲಿ ಗೃಹ ಸಚಿವ ಕೈಲಾಶ್ ಗೆಹ್ಲೋಟ್ ಆಯ್ಕೆ ಮಾಡಿ ಆದೇಶ ಹೊರಡಿಸಿದ್ದಾರೆ. ವಿ.ಕೆ. ಸಕ್ಸೇನಾ ಆದೇಶದಿಂದ ಆಮ್ ಆದ್ಮಿ ಪಕ್ಷದ ನಡುವೆ ಸಂಘರ್ಷ ಶುರುವಾಗಿದೆ. ಯಾವುದೇ ಪತ್ರವೂ ತಲುಪಿಲ್ಲ ಅಂತ ಇದೆ ಸಕ್ಸೇನಾ ಕಚೇರಿಯ ಮೂಲ. ಸಕ್ಸೇನಾಗೆ ಕಳುಹಿಸಿಯೇ ಇಲ್ಲ ಅಂತ ತಿಹಾರ್ ಜೈಲಿನ ಮೂಲಗಳು ಕೂಡ ಹೇಳ್ತಾ ಇದೆ. ಗೊಂದಲದ ಗೂಡಾಗಿದೆ ದೆಹಲಿ ಸ್ವಾತಂತ್ರ್ಯೋತ್ಸವ ಧ್ವಜಾರೋಹಣ. ಸದ್ಯಕ್ಕೆ ದೆಹಲಿಯಲ್ಲಿ ಈ ಗೊಂದಲ ಇದೆ. ಒಂದೊಂದು ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ದಿಲ್ಲಿ ಸರ್ಕಾರ ಮತ್ತು ದಿಲ್ಲಿಯ ಚುನಾಯಿತ ಸರ್ಕಾರ ಮತ್ತು ಅಲ್ಲಿನ ಲೆಫ್ಟಿನೆಂಟ್ ಗವರ್ನರ್ ನಡುವೆ ಬಹಳಷ್ಟು ಸಂದರ್ಭಗಳಲ್ಲಿ ನಡೀತಾ ಇರೋದನ್ನು ನಾವು ನೋಡಿದ್ದೀವಿ. ಇಡಿಗೆ ಸ್ಯಾಂಕ್ಷನ್ ಕೊಡೋದರಿಂದ ಹಿಡಿದು ರಾಷ್ಟ್ರ ಧ್ವಜಾರೋಹಣ ಯಾರು ಮಾಡಬೇಕು ಅಂತಕ್ಕಂಥದ್ದರ ಬಗ್ಗೆ ಕೂಡ ಒಂದು ಕ್ರೈಸಿಸ್ ಇದೆ. ನೋಡಿ, ಯೂಶ್ವಲಿ ಏನಿರುತ್ತೆ, ಒಂದು ವೇಳೆ ಈಗ ರಾಷ್ಟ್ರ ಧ್ವಜಾರೋಹಣದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಯಾವತ್ತಿದ್ರೂ ರಾಜಧಾನಿಯಲ್ಲಿ ಇದ್ದೇ ಇರ್ತಾರೆ. ಹೌದು. ಆದರೆ ಇದೊಂದು ವಿಚಿತ್ರ ಪ್ರಕರಣ. ಮುಖ್ಯಮಂತ್ರಿಗಳು ಜೈಲಿನಲ್ಲಿದ್ದಾರೆ. ಜೈಲಿನಲ್ಲಿರೋ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾಯಿದ್ರು, ಹೊಸ ಮುಖ್ಯಮಂತ್ರಿ ಬರ್ತಾಯಿದ್ರು ಅನೇಕ ಕಡೆ ಹಿಂಗಾದಾಗ. ಆದರೆ ಈಗ ಇಲ್ಲಿ ಮುಖ್ಯಮಂತ್ರಿಗಳು ಜೈಲಿನಲ್ಲಿ ಕುಳಿತುಕೊಂಡೇ ಅವ್ರು ರಾಜೀನಾಮೆಯನ್ನು ಕೊಡ್ತಾ ಇಲ್ಲ. ಕೇಜ್ರಿವಾಲ್ ಏನು ಹೇಳ್ತಿದ್ದಾರೆ, ನಾನು ತಿಹಾರ್ ಜೈಲಿನ ಜೈಲ್ ಸೂಪರಿಂಟೆಂಡೆಂಟ್ನಿಂದ ಒಂದು ಪತ್ರವನ್ನು LG ಆಫೀಸಿಗೆ ಕಳಿಸಿದ್ದೀನಿ. ಆ ಪತ್ರದಲ್ಲಿ ಆತಿಶಿ ಅವರಿಗೆ ನಾನು ರಾಷ್ಟ್ರ ಧ್ವಜಾರೋಹಣ ಮಾಡೋತಕ್ಕಂಥ ಅಧಿಕಾರವನ್ನು ಕೊಡ್ತಾ ಇದ್ದೀನಿ ಅನ್ನೋದು ಪತ್ರದಲ್ಲಿ ಇದೆ ಅಂತಕ್ಕಂಥದ್ದನ್ನು ಕೇಜ್ರಿವಾಲ್ ಮತ್ತು ಆಮ್ ಆದ್ಮಿ ಪಾರ್ಟಿ ಹೇಳ್ತಿದ್ದಾರೆ. ಲೆಫ್ಟಿನೆಂಟ್ ಗವರ್ನರ್ ಹೇಳ್ತಿದ್ದಾರೆ ಯಾವುದೇ ಪತ್ರ ನಂಗೆ ಬಂದು ತಲುಪಿಲ್ಲ. ಕೊನೆಗೆ ತಿಹಾರ್ ಜೈಲಿನ ಸೂಪರಿಂಟೆಂಡೆಂಟ್ಗಳನ್ನು ಕೇಳಿದಾಗ ಇಲ್ಲ, ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪತ್ರವನ್ನು ಹೊರಗಡೆ ಬರೆಯುವ ಅಧಿಕಾರ ಇಲ್ಲ. ಈಗ ಅವರು ಏನು ಬರೆದ್ರೂ ಕೂಡ ನಾವು ಅದನ್ನು LG ಆಫೀಸಿಗೆ ಕಳಿಸ್ತಕ್ಕಂಥ ಪ್ರಶ್ನೆ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹೀಗಿರುವಾಗ ಕೇಜ್ರಿವಾಲ್ ಹೇಳ್ತಿರ್ತಕ್ಕಂಥದ್ದೇನು, ಆತಿಶಿಗೆ ರಾಷ್ಟ್ರಧ್ವಜಾರೋಹಣ ಕೊಡಬೇಕು ಅಂತ. ಲೆಫ್ಟಿನೆಂಟ್ ಗವರ್ನರ್ ಪತ್ರನೇ ಬಂದಿಲ್ಲ. ಇದು ಪೊಲೀಸರು ಧ್ವಜವಂದನೆಯನ್ನು ಮಾಡ್ತಾರೆ, ಆ ಕಾರಣದಿಂದ ನಾನು ಹೋಮ್ ಮಿನಿಸ್ಟರ್ಗೆ ಕರೆದಿದ್ದೀನಿ ಅಂತಕ್ಕಂಥದ್ದು. ಅನೇಕ ಕಡೆ ಅದು ಪ್ರೋಟೋಕಾಲ್ ಇಲ್ಲ. ಆದರೆ ಪರಿಪಾಠ ಏನಿದೆ ಅಂದರೆ ಮುಖ್ಯಮಂತ್ರಿಗಳು ಬಿಟ್ಟರೆ ನಂಬರ್ 2 ಈಸ್ ಆಲ್ವೇಸ್ ಅ ಹೋಮ್ ಮಿನಿಸ್ಟರ್ ಅನ್ನುವ ಕಾರಣಕ್ಕೋಸ್ಕರ ನಾನು ಅವ್ರಿಗೆ ಕರೆದಿದ್ದೀನಿ ಅನ್ನೋದನ್ನು ಲೆಫ್ಟಿನೆಂಟ್ ಗವರ್ನರ್ ಹೇಳ್ತಾ ಇದ್ದಾರೆ. ಈಗ ಪ್ರಶ್ನೆ ಇರತಕ್ಕಂಥದ್ದು, ಈಗೇನು ಕೈಲಾಶ್ ಗೆಹ್ಲೋಟ್ರಿಗೆ ಅವಕಾಶವನ್ನು ಕೊಡಲಾಗಿದೆ, ಅವರು ಮತ್ತು ಆತಿಶಿಯ ಮಧ್ಯೆ ತಿಕ್ಕಾಟಗಳು ಶುರುವಾಯಿತು. ಅಂದರೆ ಆಮ್ ಆದ್ಮಿ ಪಾರ್ಟಿಯಲ್ಲಿ ಯಾರು ಧ್ವಜಾರೋಹಣ ಮಾಡಬೇಕು ಅನ್ನೋದರ ಬಗ್ಗೆ ತಿಕ್ಕಾಟಗಳು ಶುರುವಾದವು. ಅಲ್ಲಿ ಮನೀಶ್ ಸಿಸೋಡಿಯಾ ನಂಬರ್ 2 ಇದ್ದರು. ಆದರೆ ಅವರು ಜೈಲಿಗೆ ಹೋದಾಗ ರಾಜೀನಾಮೆ ಕೊಟ್ಟಿದ್ದರಿಂದ ಈಗ ಅವರು ಉಪಮುಖ್ಯಮಂತ್ರಿ ಇಲ್ಲ. ಅವರು ಉಪಮುಖ್ಯಮಂತ್ರಿ ಆಗಬೇಕಾದ್ರೆ ಅರವಿಂದ್ ಕೇಜ್ರಿವಾಲ್ ಜೈಲಿನಿಂದ ಹೊರಗಡೆ ಬಂದು LGಗೆ ಹೇಳಬೇಕು, ಇವರಿಗೆ ಪ್ರಮಾಣ ವಚನವನ್ನು ಬೋಧಿಸಿ ಅಂತಕ್ಕಂಥದ್ದು. ಅಂದರೆ ಒಂದು ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಯಾವ ರೀತಿ ದಿಲ್ಲಿಯಲ್ಲಿ ಇದೆ ಅಂತಕ್ಕಂಥದ್ದು ಇದರಲ್ಲಿ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಪ್ರಶಾಂತ್, ಅರವಿಂದ್ ಕೇಜ್ರಿವಾಲ್ ಯಾಕೆ ಸಿಎಂ ಪಟ್ಟವನ್ನು ಬೇರೆಯವ್ರಿಗೆ ಕಟ್ಟೋದಕ್ಕೆ ಯೋಚನೆನೂ ಮಾಡ್ತಿಲ್ಲ ಅನ್ನೋದು ಬರೀ ಧ್ವಜಾರೋಹಣದಲ್ಲೇ ಸ್ಪಷ್ಟ ಆಗ್ತಾ ಇದೆ. ಅಲ್ಲ, ಅಂದರೆ ನೀವು ಒಂದ್ಸಲ ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ಕೊಟ್ಟರೆ ಕೇಜ್ರಿವಾಲ್ ಆಮ್ ಆದ್ಮಿ ಪಾರ್ಟಿಯನ್ನು ಉಳಿಸ್ಕೊಳ್ಳೋದೇ ಕಷ್ಟ ಇದೆ. ಆ ಕಾರಣದಿಂದ ಅವರು ಜೈಲಿನಲ್ಲಿದ್ದರೂ ಕೂಡ ನಾನು ಮುಖ್ಯಮಂತ್ರಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಮನೀಶ್ ಸಿಸೋಡಿಯಾ ಒಂದು ಪ್ರಶ್ನೆ ಕೇಳಿದ್ದಾರೆ. ಸುಖೇಶ್ ಚಂದ್ರಶೇಖರ್ ಏನಿದ್ರು ಬೇರೆ ಪ್ರಕರಣದಲ್ಲಿ ಜೈಲಿನಲ್ಲಿದ್ದಾರೆ, ಅವರು ಬರೆದಿರ್ತಕ್ಕಂಥ ಒಂದು ಪತ್ರದ ಆಧಾರದ ಮೇಲೆ ನೀವು ಇಡೀ ಲಿಕ್ಕರ್ ಪಾಲಿಸಿ ಸ್ಕ್ಯಾಮ್ನಲ್ಲಿ ಅನೇಕರನ್ನ ಅರೆಸ್ಟ್ ಮಾಡಿದ್ರಿ. ಆ ಪತ್ರ ಹೇಗೆ ಹೊರಗೆ ಬಂತು? ಮುಖ್ಯಮಂತ್ರಿಗಳು LGಗೆ ಬರೆದಿರ್ತಕ್ಕಂಥ ಪತ್ರ ಯಾಕೆ ಹೊರಗಡೆ ಬರಲಿಲ್ಲ? ಈ ಪ್ರಶ್ನೆ ಇದೆ. ನನಗನ್ಸತ್ತೆ ನೋಡಿ ಭವನ, ಒಂದು ಕಾನ್ಸ್ಟಿಟ್ಯೂಷನಲ್ ಸ್ಟ್ಯಾಂಡ್ ಏನಿರಬಹುದು ಅಂತಕ್ಕಂಥ, ಮುಖ್ಯಮಂತ್ರಿಗಳಿಗೆ ಅಧಿಕಾರ ಇದೆ. ಈಗ NT ರಾಮರಾವ್ ಇವರೆಲ್ಲರೂ ವಿದೇಶದಲ್ಲಿದ್ದರು ಸ್ವತಂತ್ರ ಧ್ವಜಾರೋಹಣದ ಸಂದರ್ಭದಲ್ಲಿ.
ಆಗ ಅವರು ಪರ್ಟಿಕ್ಯುಲರ್ ಆಗಿ ಈ ಸಚಿವರಿಗೆ ಅವಕಾಶ ಅಂತಕ್ಕಂಥದ್ದನ್ನು ಕೊಡ್ತಾ ಇದ್ದಾರೆ. ಈ ಕರ್ನಾಟಕದಲ್ಲೂ ಕೂಡ ಮುಖ್ಯಮಂತ್ರಿಗಳು ಆದೇಶ ಮಾಡ್ತಾರೆ, ಆ ಜಿಲ್ಲೆಯಲ್ಲಿ ಇವರು, ಈ ಜಿಲ್ಲೆಯಲ್ಲಿ ಇವರು, ಬೆಂಗಳೂರಿನಲ್ಲಿ ನಾನು ಅಂತಕ್ಕಂಥದ್ದು. ಇಲ್ಲಿ ಒಂದು ಕೇಜ್ರಿವಾಲ್ರ ಪತ್ರ ಎಲ್ ಜಿಗೆ ತಲುಪಿದೆಯಾ? ಒಂದು ವೇಳೆ ಪತ್ರ ಎಲ್ ಜಿ ಅವ್ರಿಗೆ ತಲುಪಿದ್ರೆ ನನಗನ್ಸುತ್ತೆ ಒಂದು ಯಾವುದೋ ಚುನಾಯಿತ ಸರ್ಕಾರಕ್ಕೆ ಅಧಿಕಾರ ಇದೆ, ಮುಖ್ಯಮಂತ್ರಿಗಳಿಗೆ ಅಧಿಕಾರ ಇದೆ ಯಾರನ್ನು ಧ್ವಜಾರೋಹಣಕ್ಕೆ ನೇಮಿಸಬೇಕು ಅಂತಕ್ಕಂಥದ್ದು. ಪತ್ರವೇ ತಲುಪದೇ ಇದ್ದರೆ ಆ ಅಧಿಕಾರ ರಾಜ್ಯಪಾಲರಿಗಿರುತ್ತೆ. ನೀವು ಪತ್ರನೇ ತಲುಪಿಲ್ಲ, ಮುಖ್ಯಮಂತ್ರಿಗಳ ಜೈಲಿನಲ್ಲಿದ್ದಾರೆ, ಒಂದು ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಇದೆ, ಧ್ವಜಾರೋಹಣ ಚುನಾಯಿತ ಸರ್ಕಾರದ ಮುಖ್ಯಸ್ಥರು ಮಾಡಲೇಬೇಕು ಅಂತಕ್ಕಂಥದ್ದು. ಆ ಕಾರಣದಿಂದ ನೋಡಿ ಹಿಂಗೆ ಇದು ಜೈಲಿನಲ್ಲಿ ಇದ್ದಾಗ ನೀವು ರಾಜೀನಾಮೆ ಕೊಟ್ಬಿಟ್ರೆ ಈ ರೀತಿಯ ಕಾನ್ಸ್ಟಿಟ್ಯೂಷನಲ್ ಪ್ರಶ್ನೆಗಳು ಹೇಳಲ್ಲ. ನಮ್ಮ ಸಂವಿಧಾನದಲ್ಲಿ ಜೈಲಿನಲ್ಲಿ ಕುಳಿತುಕೊಂಡು ಅಧಿಕಾರ ನಡೆಸಬಹುದು ಅಂತಕ್ಕಂಥದ್ದು ಆಗಿನ ಸಂವಿಧಾನ ನಿರ್ಮಾತೃಗಳು ಯೋಚನೆ ಮಾಡಿರಲಿಲ್ಲ. ಇದು ಕೇಜ್ರಿವಾಲ್ ಯೋಚನೆ ಮಾಡಿರೋದ್ರಿಂದ ಹೊಸ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಬಿಕ್ಕಟ್ಟುಗಳು ಹುಟ್ಟುಕೊಳ್ತಾ ಇದೆ. ರೈಟ್, ಏನಾಗುತ್ತೆ ಅಂತ ನೋಡೋಣ. ಸದ್ಯಕ್ಕಂತೂ ನಾನು ಅನ್ನೋ ಒಳತಿಕ್ಕಾಟ ಶುರು ಆಗಿದೆ ಆಪ್ನಲ್ಲಿ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.